ಸರ್ ಹೇಳಿ, ಶಿವಣ್ಣನ ನೋಡೋಕೆ ಬಂದಿದ್ದೀರಾ ಇವತ್ತು, ಜೊತೆಗೆ ಇನ್ವಿಟೇಷನ್ ಕೊಡೋಕ್ಕೂ ಬಂದಿದ್ದೀರಾ? ಇಲ್ಲ ಇನ್ವಿಟೇಷನ್ ಶಿವಣ್ಣಂಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ. ಶಿವಣ್ಣ ನೋಡೋಕ್ಕೆ ಭಾಳ ಖುಷಿ ಆಯಿತು. ವೆರಿ ಹೆಲ್ದಿ, ಈಸ್ ಕ್ಯಾನ್ಸರ್ ಫ್ರೀ, ಆರಾಮಾಗಿದ್ದಾರೆ. ಆ್ಯಂಡ್ ಗೀತಕ್ಕೂ ಭಾಳ ಖುಷಿಯಾಗಿ ಹೇಳಿದ್ರು, ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು 2-3 ವೀಕ್ಸಲ್ಲಿ ಅಂತ. ಸೊ ಭಾಳ ಖುಷಿ ಆಯಿತು. ಅವರು ಅಂದರೆ ಒಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ. ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್. ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರ ಮುಂದೆನೂ ಡೌನ್ ಆಗಲೇ ಇಲ್ಲ. ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟೇ ಸ್ಟ್ರಾಂಗಾಗಿ ವಾಪಸ್ ಬಂದಿದ್ದಾರೆ. ಸೊ ಎಲ್ರಿಗೂ ಬಹಳ ಖುಷಿಯಾಗಿತ್ತು. ಡೆಫಿನೆಟ್ಲಿ ನಿಮ್ಮ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡಿದ್ದೀರಾ ಉತ್ತರಾಖಂಡ? ಅಷ್ಟೇ. ಈಗ ನೋಡಿ, ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾಯಿದ್ವಿ, ಹೆದರ್ಕೊಂಡಿರ್ತಾಯಿದ್ವಿ. ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ. ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ. ಸರ್, ಮೊದಲೇ ತಯಾರಿ ಹೇಗೆ ನಡೀತಿದೆ? ನೀವು ಇನ್ವಿಟೇಷನ್ ಕೊಡೋದು ನೋಡಿ ಎಲ್ಲರೂ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊಂದು 50,000 ಜನ ಅದಕ್ಕೆ ಅಂತಲೇ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ. ಯಾಕಂದರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು, ಅದ್ರ ಪ್ಲ್ಯಾನ್ ಹೇಳಬೇಕು, ಎಲ್ಲದನ್ನು ಹೇಳಬೇಕು. ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ. ಸುಮಾರು ಒಂದು 50,000 ಜನ ಬರ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸರ್? ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾರೆ. ಎಲ್ಲರನ್ನೂ ಕರಿಬೇಕಲ್ವ, ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಅದಕ್ಕೆಂತಲೇ ಪ್ರೆಸ್ ಮೀಟ್ ಮಾಡ್ತೀನಿ, ಮಾತಾಡೋಣ ಅವಾಗ. ಥ್ಯಾಂಕ್ ಯು. ಶಿವಣ್ಣ ರಾಜ್ಕುಮಾರ್ ಅವ್ರ ಮಗ, ಪಾರ್ವತಮ್ಮ ಅವ್ರ ಮಗ. ಶಿವಣ್ಣಂಗೆ ಏನೂ ಆಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಫಿನಿಕ್ಸ್ ಏನು ಯಾವತ್ತೂ ರಾಜನೇ. ಅದು ಖುಷಿಯಾಗಿ ಕಳಿಸ್ಕೊಟ್ಟಿದ್ವಿ, ಧೈರ್ಯ ಇತ್ತು. ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲವನ್ನು ಗೆದ್ದು ಬಂದಿದ್ದಾರೆ. ಅವ್ರಿಗೇನೂ ಆಗಲ್ಲ. ಮತ್ತದೇ ಸೂಪರ್ ಸ್ಟಾರ್ ಆಗಿಯೇ ಮತ್ತೆ ಚಿತ್ರರಂಗವನ್ನು ಆಳ್ತಾರೆ. ಅಷ್ಟೇ ನಂಬಿಕೆ ನನಗಿದೆ. ಅದು ನಮ್ಮ ಶಿವರಾಜ್ಕುಮಾರ್. ನನಗೆ ತುಂಬ ಖುಷಿಯಾಗುತ್ತೆ. ನಾನು ಶಿವ ಬಾಲ್ಯದಿಂದನೇ ನೋಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಗೆದ್ದು ಬರೋದು ಒಂದು ಆತ್ಮವಿಶ್ವಾಸ ಇತ್ತು. ಆ ಆತ್ಮವಿಶ್ವಾಸ ಇವತ್ತು ನಿಜವಾಗಿ ಕಣ್ಮುಂದೆ ಇದೆ. ಪ್ರತಿ ಹಂತದ ಸುದ್ದಿಗಳು ಕೇಳ್ತಿದ್ವಿ. ಆ ನಂಬಿಕೆ ನಮ್ಮನ್ನು ಇವತ್ತು ಉಳಿಸಿದೆ. ತುಂಬ ಒಳ್ಳೆಯ ಹುಡುಗ, ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ, ತುಂಬ ಒಳ್ಳೆಯ ಕಲಾವಿದರು. ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಕರುಣಿಸ್ಕೊಟ್ಟ. ಅದಕ್ಕೂ ನಾನು ಕೂಡ ಖುಷಿ ಪಡ್ತೀನಿ. ಇನ್ನು ಮುಂದೇನೂ ದಿನಗಳಲ್ಲಿ ಶಿವ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗಲಿ ಅಂತಲೂ ಅಂದ್ಕೊಡ್ತೀನಿ. ಹೌದು, 2 ಸಿನಿಮಾ ಮಾಡಿದ್ದೆ ನಾನು ಅವ್ರ ಜೊತೆಯಲ್ಲಿ. ನಮ್ಗೆ ಯಾವ ಟಕಫರ್ ಇಲ್ಲ ರೀ ಸಿನಿಮಾದಲ್ಲಿ. ಅವ್ರಿಗೆ ನಾನು ಅತ್ತೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಖುಷಿಯಾಗುತ್ತೆ. 2 ಸಿನಿಮಾನು ಭಾಳ ಸಕ್ಸಸ್ಫುಲ್ ಸಿನಿಮಾ. ಶಿವ್ಗೆ ಒಳ್ಳೆಯದಾಗಲಿ. ಶಿವ್ ತುಂಬ ಒಳ್ಳೆಯ ಹುಡುಗ, ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ, ಒಳ್ಳೆಯ ಜೀವ. ಎಲ್ಲ ತಂದೆ ಹಾಗೇ ಅದೇ ಒಳ್ಳೆಯತನ ಇದೆ, ಸರಳತೆ ಇದೆ, ನಂಬಿಕೆ ಇದೆ, ಬದುಕಿನ ಬಗ್ಗೆ ನಂಬಿಕೆ ಇತ್ತು. ಸೊ ನಾನು ಶಿವ್ಗೆ ಇನ್ನೂ ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಸರ್ನ ನೋಡೋಕೆ ಬಂದಿದ್ದೀರಾ? ನಿಮ್ಮ ಗೋಸ್ನ ನಮ್ಮ ಗೋಸ್ಟು, ನಮ್ಮ ಓಜಿನ, ನಮ್ಮ ಗೋಸ್ನ ತುಂಬ ಖುಷಿ ಆಯಿತು ಆ್ಯಕ್ಚುಲಾಗಿ. ಆ್ಯಂಡ್ ಶಿವಣ್ಣ US ಇದ್ದಾಗಲೂ ಫೋನ್ ಅವಾಗವಾಗ ಮಾಡ್ತದೆ, ವಿಡಿಯೋ ಕಾಲ್ ಮಾಡೋರು. ಸೊ ಅವಾಗವಾಗ ಮಾತಾಡ್ತಾ ಇದ್ವಿ. ಸೊ ಹೆಂಗಿದ್ದಾರೆ, ಏನು ಕತೆ ಎಲ್ಲ ವಿಚಾರಿಸ್ಕೊಳ್ತಿದ್ವಿ. ಇಟ್ ವಾಸ್ ವೆರಿ ಹ್ಯಾಪಿ. ಏನಂದರೆ ಶಿವಣ್ಣ ಅವ್ರ ಮೆಂಟಲಿ ಈಸ್ ವೆರಿ ಪಾಸಿಟಿವ್. ಯಾವ ನೆಗೆಟಿವ್ನ ಟಚ್ಚೇ ಮಾಡೋಕ್ಕಾಗಲ್ಲ ಅವ್ರನ್ನ. ಸೊ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಅಷ್ಟೇ ಜೋಶಲ್ಲೂ ಅಷ್ಟೇ ಎನರ್ಜೆಟಿಕ್ ಆಗಲು ಇವಾಗಲೂ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ ಅವ್ರನ್ನ ಮೀಟ್ ಮಾಡಿದ್ರೆ. ಒಂದು ಪಾಸಿಟಿವ್ ಎನರ್ಜಿ, ನಮಗೊಂದು ಪಾಸಿಟಿವ್ ಎನರ್ಜಿ. ಸೊ ವೆರಿ ಹ್ಯಾಪಿ ಟು ಸಿ ಹಿಮ್ ಆಫ್ಟರ್ ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ಅವ್ರನ್ನ ಮೀಟ್ ಮಾಡಿ. ಸೊ ತುಂಬ ಖುಷಿ ಆಗ್ತದೆ. ನೆಕ್ಸ್ಟು ಪಾರ್ಟ್ 2ಗೆ ಏನಾದರೂ ಮಾತಾಡೋದು? ಪಾರ್ಟ್ 2 ಇವಾಗ ಇಲ್ಲ. ಬೇಸಿಕ್ಲಿ ಅದಕ್ಕೆ ಮುಂಚೆನೇ ನಾವು A4 ಆನಂದ್ ಅನೌನ್ಸ್ ಮಾಡಿದ್ವಿ, ಗೀತಾ ಪ್ರೊಡಕ್ಷನ್ಸ್ ಅವರ 3ನೇ ಚಿತ್ರ. ಸೊ ಹಾಗಾಗಿ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಪ್ಯಾರಲಾಗಿ ನನ್ನ ಬೀರ್ಬಲ್ 2 ನಡೀತಾ ಇದೆ. ಸೊ ಅದ್ರದ್ದು ವರ್ಕ್ ನಡೀತಾ ಇದೆ. ಸೊ ನಾವು ಸಿನಿಮಾ ಬಗ್ಗೆ ಇವತ್ತು ಆ್ಯಕ್ಚುಲಾಗಿ ನಾವೇನು ಮಾತಾಡಲಿಲ್ಲ. ಜಸ್ಟ್ ಬಂದು ಹೇಗಿದ್ದಾರೆ ಅಂತೆಲ್ಲ ಮಾತಾಡ್ಸ್ಕೊಂಡು ಅಷ್ಟೇ. ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ಬೇಡ ಅಂತ. ಸರ್ ನೆಕ್ಸ್ಟ್ ನಿಮ್ಮ ಸಿನಿಮಾ ಎಲ್ಲಿ ತನಕ ಬಂತು ಸರ್? ಬೀರ್ಬಲ್ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ಅದಾದಮೇಲೆ A4 ಆನಂದ್ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ಅದೆರಡು ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ.
ಅದಾದಮೇಲೆ ಅಫ್ಕೋರ್ಸ್ ದಳವಾಯಿ ಬೋಸ್ಟು. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಚಂದ್ರು. ಇಲ್ಲೇ ಇರಿ ಪರವಾಗಿಲ್ಲ, ಥ್ಯಾಂಕ್ಸ್ ಹೇಳ್ಬಿಟ್ಟು. ಚಂದ್ರು ಮಾತಾಡಿದ್ರ ಏನು ಹೇಳಿದ್ರು, ನೀವೇನು ಹೇಳಿದ್ರಿ ಶಿವಣ್ಣಂಗೆ? ಇನ್ನೂ ಅವರು ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತಲ್ಲ, ರೆಸ್ಟ್ ಮಾಡಿ ಶಿವಣ್ಣ ಸ್ವಲ್ಪ ದಿನ. ನಾವು ಯಾವಾಗಲೂ ಹೇಳಿದಾಗ ಶಿವಣ್ಣ ನಾವು ರೆಸ್ಟ್ ಮಾಡಿ ಅಂತ ಹೇಳಿದ್ರು, ಅವ್ರು ರೆಸ್ಟ್ ಮಾಡಲ್ಲ ಅವರು. ಅಲ್ಲ, ನಮಗೆ ರೆಸ್ಟ್ ಮಾಡಿ ಅಂತ ಹೇಳೋ ಥರ ಇದ್ರು ಅಣ್ಣ. ಆ ಎನರ್ಜಿ ಶಿವಣ್ಣವ್ರ ಒಬ್ಬರಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಇವತ್ತೆಷ್ಟು ಖುಷಿ ಆಯಿತು ಅಂತಂದರೆ, ಒಂದು ದೇವಸ್ಥಾನಕ್ಕೆ ಬಂದಾಗ ದೇವ್ರು ನೋಡಿದಷ್ಟು ಖುಷಿ ಆಯಿತು. ಯಾಕಂದ್ರೆ ನಮಗೆ ಶಿವಣ್ಣ ಅಂತಂದರೆ ನಮಗೆಲ್ಲ ಲೈಫ್ ಕೊಟ್ಟಿರ್ತಕ್ಕಂಥ ಎಷ್ಟೋ ಜನ, ಶ್ರೀನಿ, ಎಷ್ಟೋ ಜನ ನಮ್ಮಂಥ ಯೂತ್ಸಿಗೆ. ನಾನು ಮೈಲಾರಿ ಮಾಡಿದ್ದೀನಿ, ಆಮೇಲೆ ಇನ್ನೊಂದಷ್ಟು ಸಿನಿಮಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಸಿನಿಮಾಯಿಂದ ಹೊರತುಪಡಿಸಿದ್ರು ಕೂಡ ಶಿವಣ್ಣವರಿಂದ ಕಲಿತಕ್ಕಂಥದ್ದು ತುಂಬ ಇದೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾದರಿ ಶಿವಣ್ಣ. ಈ ವಿಚಾರದಲ್ಲೂ ಕೂಡ ಒಂದು ಮಾದರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಕೇಳಿದ ತಕ್ಷಣ ನಾವೆಲ್ಲರೂ ಏನೇನೋ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ ಫ್ರೀ, ಕ್ಯಾನ್ಸರ್ನ ಗೆದ್ದು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಶಿವಣ್ಣ. ಅಂದರೆ ಏನು ಬಂದರೂ ಕೂಡ ನಮ್ಮದೊಂದು ವಿಲ್ ಪವರು, ನಮ್ಮದೊಂದು ಲೈಫ್ ಸ್ಟೈಲು, ನಮ್ಮ ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆತನ ಇದ್ದರೆ ಏನು ಬೇಕಾದರೂ ನಾವು ಓಡಿಸ್ಬೋದು ಅಂತ ಒಂದು ಮೆಸೇಜನ್ನು ಈ ವಿಚಾರದಲ್ಲೂ ಕೂಡ ಶಿವಣ್ಣವರು ಜನತೆಗೆ ಕೊಟ್ಟಿದ್ದಾರೆ. ಶಿವಣ್ಣವರಿಗೆ ದೊಡ್ಡ ಮನೆ, ಅವ್ರ ತಂದೆ, ಅಣ್ಣವರು, ತಾಯಿ ಪಾರ್ವತಮ್ಮವರು, ಅಕ್ಕ ಗೀತಕ್ಕ ಇವತ್ತು ಶಿವಣ್ಣವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಆ ಮಹಾತಾಯಿ. ಸೊ ಅವ್ರು ಹಾಕಿದ ಅನ್ನ ಎಷ್ಟೋ ಜನಕ್ಕೆ ದೊಡ್ಡ ಮನೆ ಊಟ ಹಾಕಿದ್ದಾರೆ ನೋಡಿ. ಒಂದು ಮನೇಲಿ ಯಾವತ್ತೂ ಊಟ ಹಾಕಿದ ಮನೆ ಹಾಳಾಗಲ್ಲ ಅನ್ನೋದಕ್ಕೆ, ಊಟ ಹಾಕಿದ ಮನೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ಕ್ಯಾನ್ಸರ್ ಅಲ್ಲ ಇನ್ನೇನೇ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉದಾಹರಣೆ ಬಿಟ್ಟಿದ್ದಾರೆ ಇವತ್ತು ದೊಡ್ಡ ಮನೆಯವರು. ಗೀತಕ್ಕನಿಗೆ ಅದನ್ನೇ ಹೇಳ್ತಿದ್ದೆ, ಗೀತಕ್ಕ ಅಣ್ಣವ್ರನ್ನ ನೀವು ಸೇಫ್ಟಿಯಾಗಿ ಗೆಲ್ಲಿಸ್ಕೊಂಬಂದಿದ್ದೀರಾ, ಒಂದು ಸತಿ ಅನಸೂಯ ಥರ ಅಕ್ಕ ನೀವು ಅಂತ ಹೇಳ್ತಿದ್ದೆ ನಾನು. ಸೊ ಗೀತಕ್ಕ, ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಅಂದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟ್ರ ಮಟ್ಟಿಗೆ ಚೆನ್ನಾಗಿದ್ದಾರೆ. 100%. ಇವಾಗ ಆ್ಯಕ್ಚುಲಾಗಿ ಸರ್ ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂದರೆ, ನಾನು ಯಾಕೋ ನೀನು ರೆಸ್ಟ್ ಮಾಡೋ, ನಾನು ಯಾಕೋ ರೆಸ್ಟ್ ಮಾಡೋದು ಅಂತ. ಇನ್ನೊಂದು 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟ್ರ ಮಟ್ಟಿಗೆ ರೆಡಿ ಇದ್ದಾರೆ. ಅಣ್ಣ ಮುಖದಲ್ಲಿ ಖುಷಿ ನೋಡಿದೆ. ನಾನು ಹೋದರೂ ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ. ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣನ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರಬೇಕು. ಆಮೇಲೆ ಒಬ್ಬ ನಿರ್ದೇಶಕ ಚಿಕ್ಕವರಾಗಿರಲಿ, ಅವ್ರಿಗಿಂತ ದೊಡ್ಡವರಾಗಿರಲಿ, ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ಹೇಗಿರಬೇಕು ಅನ್ನೋದನ್ನು ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ ತುಂಬ ಜನ. ಯಾಕಂದರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ ಎಲ್ಲರೂ. ಖಂಡಿತ ಶಿವಣ್ಣನ ಆಗಲೇ ಹೇಳಿದೆ, ಶಿವಣ್ಣವ್ರಿಗೆ ಶಿವಣ್ಣನ ಸಟ್ಟಿ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ, ಅವ್ರ ತಂದೆಯವ್ರ ಥರ. ಹಾಗಾಗಿಯೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ನಾವು ಶಿವಣ್ಣವ್ರಿಗೆ ಯಾರನ್ನೂ ಹೋಲಿಕೆ ಮಾಡೋಕ್ಕಾಗಲ್ಲ. ಶಿವಣ್ಣ ಯಾವತ್ತೂ ಅದೊಂದು ಮೇರು ಪರ್ವತನೇ. ಥ್ಯಾಂಕ್ ಯು ಸರ್. ನನ್ನ ಬ್ಯಾನರಲ್ಲಿ ಈಗ 5 ಸಿನಿಮಾ, ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಶುರು ಆಗ್ತಿದೆ. ನಂದು ಆದಷ್ಟು ಬೇಗನೆ ಕೊಡ್ತೀನಿ. ನಂದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ. ಚಂದ್ರಯಾನ 1 ಆಗಿದೆಯಲ್ಲ, ಚಂದ್ರಯಾನ 2 ಹೆಂಗಿರುತ್ತೆ ಅಂತ ನೀವು ನೋಡಿ. ನಾನು ಹೇಳಲ್ಲ ಅದನ್ನು. ಈ ಸತಿ ನಾನು ಅನೌನ್ಸ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಗೆ ಹೇಳ್ತೀನಿ. 2 ವರ್ಷ ತಯಾರಿ ನಡೆದಿದೆ. ಯಾಕಂದರೆ ಈ ಸತಿ ಕ್ರ್ಯಾಶ್ ಮಾಡ್ಕೋಬಾರ್ದಲ್ವ. ಚಂದ್ರಯಾನ 1 ನಿಮ್ಮ ಲೆಕ್ಕದಲ್ಲಿ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು, ಬಟ್ ದೊಡ್ಡ ಪ್ರಯತ್ನ ನನ್ನದು. ಈ ಸತಿ ಲ್ಯಾಂಡ್ ಮಾಡೇ ಮಾಡ್ತೀನಿ, ಚಂದ್ರನ ಮೇಲೆ ಅಲ್ಲ ಮಂಗಳನ ಮೇಲೆ ಮಾಡ್ತೀನಿ. ನೀವು ನೋಡ್ತೀರಾ, ಅದು ನಿಮಗೋಸ್ಕರವಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.